ಹಾ ಸರ್. ಸೊ ಆಕ್ಷನ್ ಗಿಂತ ಮುಂಚೆನೆ ಟಾಪ್ 6 ಫಿಕ್ಸ್ ಇತ್ತು. ಓಕೆ, ಬ್ಯಾಟಿಂಗ್ ತೊಂದರೆ ಇಲ್ಲ. ಹಾ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಹಾ 1 2. ಇಶಾನ್ ಕಿಶನ್, ಸ್ಮರಣ್. ಓಕೆ. ಆಮೇಲೆ ಕ್ಲಾಸ್ ಇನ್ ಸೆಕೆಂಡ್ ಫಾರಿನರ್. ಹಾ ಆಮೇಲೆ ನಿತೀಶ್ ಕುಮಾರ್. ಓಕೆ, 6. 7 ಪ್ಯಾಟ್ ಕಮಿನ್ಸ್. ಹರ್ಷ್ ದೂಬೆ, ಆಮೇಲೆ ಪ್ಯಾಟ್ ಕಮಿನ್ಸ್. ಓಕೆ, 8. ಕಮಿನ್ಸ್ಗಿಂತ ಮುಂಚೆ ಅನಿಕೇತ್ ವರ್ಮಾ. ಸೊ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಿದ್ರೆ ಓನ್ಲಿ ವಿತ್ 3 ಫಾರಿನರ್ಸ್. ಓಕೆ. ಸೊ 3 ಫಾರಿನರ್ಸ್, ಕಮಿನ್ಸು, ಕ್ಲಾಸಿನ್, ಹೆಡ್ ಆಯ್ತು. ಹ್ಮ್ ಹರ್ಷಲ್ ಇರ್ತಾನೆ. ನಾಗರ್ಕೋಟಿ ಮತ್ತೆ ಮಾವಿಯಲ್ಲಿ ಇಬ್ರಲ್ಲಿ ಒಬ್ರು. ಸೊ ಲಾಸ್ಟ್ ಇಯರ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಸಿಮರ್ಜೀತ್, ಉನ್ನತ್ ಕತ್ ಇಬ್ರು ಪರ್ಫಾರ್ಮ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ತುಂಬಾ ಫ್ಲೋಟ್ ಆಗ್ತಿದ್ರು ಇಬ್ರು. ಬಟ್ ಉನ್ನತ್ ಕತ್ ಇಟ್ಕೊಂಡಿದ್ದೀರಲ್ಲ. ಹಾ ಸರ್, ಅದೇ ಉನ್ನತ್ ಕತ್ ಮತ್ತೆ ಪರ್ಫಾರ್ಮ್ ಮಾಡಕ್ ಆಗಿಲ್ಲ ಅಂದ್ರೆ ಬ್ಯಾಕಪ್ ಆಗಿ ನಾಗರ್ಕೋಟಿ ಇಲ್ಲಾಂದ್ರೆ ಮಾವಿ ಆಡ್ಸ್ಕೊ. ಓಕೆ, ಡನ್. ಹಾ ಸೊ ಆಮೇಲೆ ಬೌಲಿಂಗ್ ಅಲ್ಲಿ ಬೇಕು ಅಂದ್ರೆ ಕಂಡೀಷನ್ಸ್ ನೋಡ್ಕೊಂಡು ಇಶಾನ್ ಮಲಿಂಗ ಇಲ್ಲಾಂದ್ರೆ ಕಮಿಂಡು ಮೆಂಡಿಸ್. ಓಕೆ, ಈಗ ಜರಾಲ್ ಕೋಟ್ಜಿ, ಅಖಿಲ್ ಹುಸೇನ್ ಯಾಕೆ ತಗೊಂಡೆ? ಸರ್ ಇದು ಜರಾತ್ ಕೋಟ್ಜಿ ಕಮಿನ್ಸ್ ಬ್ಯಾಕಪ್ ಸರ್. ಅದೇ ಹೇಳ್ದಂಗೆ ಅವ್ರದ್ದು ಇಂಜುರಿ ನೋಡ್ಕೊಂಡು ಅವ್ರು ಬ್ಯಾಕಪ್ ಆಗಿ ಆಡಿಸ್ತಾರೆ. ಅಖಿಲ್ ಹುಸೇನ್ ಯಾರಿಗೆ ಬ್ಯಾಕಪ್? ಕಮಿಂಡು ಮೆಂಡಿಸ್. ಯಾಕಂದ್ರೆ ಕಮಿಂಡು ಮೆಂಡಿಸ್ ಚೆನ್ನಾಗಿ ಆಡಿದ್ರು. ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಉಪ್ಪಲಲ್ಲಿ ನೀವು ಫ್ಲೈಟ್ ಹಾಕೊಟ್ರೆ ಇಲ್ಲಾಂದ್ರೆ ತುಂಬಾ ಟರ್ನ್ ಮೇಲೆ ಡಿಪೆಂಡ್ ಆದ್ರೆ ಆಗ್ತಿರ್ಲಿಲ್ಲ ಅವ್ರಿಗೆ ಆಡ್ಸಕ್ಕೆ. ಜಾಂಪಾಗೂ ಅದೇ ಪ್ರಾಬ್ಲಮ್ ಆಯ್ತು. ಕರೆಕ್ಟ್. ಸ್ವಲ್ಪ ಫ್ಲಾಟಿಶ್ ಫಾಸ್ಟಿಶ್ ಬೇಕು ಅಂತ ಅಖಿಲ್ ಹುಸೇನ್. ರಾಹುಲ್ ತ್ರಿಪಾಠಿ ಯಾಕಮ್ಮ? ಈ ವ್ಯಕ್ತಿ ಏನು ಮಾಡಿಲ್ವಲ್ಲಮ್ಮ? ಇಲ್ಲ ಸರ್. ಸೊ ಅದಕ್ಕೆ ಮಧ್ಯದಲ್ಲಿ ಮತ್ತೆ ನೀವು ಮಿಡ್ಲ್ ಆರ್ಡರ್ ನೋಡಿದ್ರೆ IPL ಆಡಿರೋ ಎಕ್ಸ್ಪೀರಿಯನ್ಸ್ ಅಷ್ಟು ಜನ ಇಲ್ಲ ಮಿಡ್ಲ್ ಆರ್ಡರ್ ಅಲ್ಲಿ. ಸೊ ಲಾಸ್ಟ್ ಇಯರ್ ಅಲ್ಲೂ ನಿಮ್ಗೆ ಟಾಪ್ 3 ಟಾಪ್ 4 ಏನಾದ್ರು ಹೊಡಿಯಕ್ ಆಗ್ತಿರ್ಲಿಲ್ಲ ಅಂದ್ರೆ ಅನಿಕೇತ್ ವರ್ಮಾ ವಾಸ್ ದ ಓನ್ಲಿ ಒನ್ ಹೂ ವಾಸ್ ಸ್ಟ್ಯಾಂಡಿಂಗ್. ಅವ್ರೊಬ್ಬರಿಗೆ ಅಲ್ಲಿ ನಿಂತ್ಕೋಬೇಕಾಗ್ತಿತ್ತು. ಸೊ ಅವ್ರಿಗೂ ಪರ್ಫಾರ್ಮ್ ಮಾಡಕ್ ಆಗಿಲ್ಲ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಯಾರಾದ್ರೂ ಬೇಕು ಅಂದ್ರೆ ತ್ರಿಪಾಠಿ.